ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮೊನ್ನೆ ಸದಾಶಿವನಗರದಲ್ಲಿ ತುಮಕೂರು ಹತ್ರ ಇರ್ತಕ್ಕಂಥ ಬನಶಂಕರಿ ಹತ್ರ ಇರೋ ಸದಾಶಿವನಗರದಿಂದ ಒಬ್ಬರು ಫೋನ್ ಕರೆ ಮಾಡಿದರು. ಒಂದು ಮನೆ ವಾಸ್ತು ನೋಡಲಿಕ್ಕಿದೆ ಅಂತೇಳಿ ಮಧ್ಯಾಹ್ನ ಫೋನ್ ಕರೆ ಮಾಡ್ತಾರೆ. ಸರಿ ಆಯಿತು ಅಂತೇಳಿ ಆ ಮನೆಯ ವಾಸ್ತು ಪರಿಶೀಲನೆಗೆ ಹೋಗ್ತೇನೆ. ಹೋದರೆ ಆ ಮನೆಯ ಬೀಗ ಅಂದರೆ ಚಾವಿ ತರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಆ ಮನೆ ಉತ್ತರ ಈಶಾನ್ಯಕ್ಕೆ ಮುಖ್ಯ ಬಾಗಿಲಿದೆ, ಉತ್ತರ ಈಶಾನ್ಯಕ್ಕೆ ಮುಖ್ಯ ಗೇಟ್ ಇದೆ, ಪೂರ್ವದಲ್ಲಿ ಡೌನ್ ಇದೆ, ಪಾರ್ಕಿಂಗ್ ಇದೆ. ಇಷ್ಟನ್ನು ಹೊರಗಡೆಯಿಂದ ನೋಡುವಾಗ ತುಂಬ ಖುಷಿಯಾಗೋಯಿತು. ಅವ್ರಿಗೂ ಸಹ ಆ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡುವಾಗ ಖುಷಿ ಆಯಿತು. ಅಂದರೆ ಅವರು ಆ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಡಿಸಿಷನ್ನಲ್ಲಿದ್ದರು. ಬಟ್ ಒಳಗಡೆ ಚಾವಿ ಇಲ್ಲದ ಕಾರಣ ನಾವು ವಾಸ್ತು ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂತು. ಅನಂತರ ಚಾವಿ ತಂದು ಬೀಗ ತೆಗೆದಾದ ಮೇಲೆ ಮುಖ್ಯ ಬಾಗಿಲ ಎದುರಿಗೆ ಒಂದು ಗೋಡೆ, ಅಂದರೆ ಬಾಗಿಲ ಎಷ್ಟು ಓಪನ್ ಆಗುತ್ತೋ ಅಷ್ಟಕ್ಕನ್ನು ಬಿಟ್ಟಾದಮೇಲೆ ಒಂದು ಅಡ್ಡ ಗೋಡೆ ಇಟ್ಟು ಅನಂತರ ಅದನ್ನು ಬಲಭಾಗಕ್ಕೆ ಹಾಲ್ ಮಾಡಿದ್ದಾರೆ ದೊಡ್ಡದಾಗಿ. ಅಂದರೆ ವಾಯುವ್ಯದ ಕಡೆ ಹಾಲ್ ಇದೆ, ಈಶಾನ್ಯ ವಾಯುವ್ಯ ಈ ಭಾಗದ ಕಡೆ ಹಾಲ್ ಬರ್ತದೆ, ದೊಡ್ಡದಾಗಿದೆ. ಅಡುಗೆ ಮನೆ ಆಗ್ನೇಯದಲ್ಲೇ ಮಾಡಿದ್ದಾರೆ, ಅದು ಸಹ ತೊಂದರೆ ಇಲ್ಲ. ಬಟ್ ಇಲ್ಲಿ ಏನು ಒಂದು ತಪ್ಪಾಗಿದೆ ಅಂದರೆ ಅಡುಗೆ ಮನೆ ಹೊರಗಡೆ ಟಾಯ್ಲೆಟ್ ರೂಮ್ ಮಾಡಿದ್ದಾರೆ, ಸ್ನಾನಗೃಹ ಮಾಡಿದ್ದಾರೆ, ಅಗ್ನಿಮೂಲೆ. ಅದು ತುಂಬ ಡ್ಯಾಮೇಜ್ ಎಲ್ಲ ಆಗಿದೆ, ವೀಕ್ ಆಗಿದೆ, ಅಲ್ಲೆಲ್ಲ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಅನಂತರ ಮೇಲ್ಗಡೆ ಹೋಗಲಿಕ್ಕೆ ಸ್ಟೇರ್ ಕೇಸು ಮೆಟ್ಲುಗಳು ತುಂಬ ಚಿಕ್ಕದಾಗಿದೆ. ಮೇಲ್ಗಡೆ ಹೋದ ನಂತರ ಏನಾಗಿದೆ ಅಂತಂದರೆ ಫಸ್ಟ್ ಫ್ಲೋರ್ನಲ್ಲಿ ಈ ಹಾಲ್ ಏನಿದೆಯೋ ಆ ಹಾಲಿನ ಮೇಲೆ ಬೆಡ್ರೂಮ್ ಕೊಟ್ಟಿದ್ದಾರೆ. ಅಂದರೆ ಈಶಾನ್ಯ ಉತ್ತರದ ಸ್ಥಳದಲ್ಲಿ ಸೇಮ್ ಹಾಲ್ ಎಷ್ಟಿದೆಯೋ ಅಷ್ಟು ದೊಡ್ಡದಾಗೆ ಬೆಡ್ರೂಮ್ ಕೊಟ್ಟಿದ್ದಾರೆ. ಆ ಎರಡು ಬಾಗಿಲುಗಳು ನೀಚ ಸ್ಥಾನದಲ್ಲಿ ಇದೆ. ಒಂದು ಉತ್ತರ ವಾಯುವ್ಯದಲ್ಲಿದೆ, ಇನ್ನೊಂದು ದಕ್ಷಿಣ ನೈಋತ್ಯದಲ್ಲಿ ಇದೆ. ಪೂರ್ಣ ಪ್ರಮಾಣವಾಗಿ ಆ ಈಶಾನ್ಯ ಭಾಗಕ್ಕೆ ವೆಯ್ಟ್ ಬಿದ್ದಂಗೆ ಆಗ್ತದೆ. ಅನಂತರ ಅಲ್ಲಿಂದ ಪಕ್ಕಕ್ಕೆ ಬಂದರೆ ಅಲ್ಲೂ ಸಹ ಒಂದು ಅಡುಗೆ ರೂಮ್ ಮೇಲೆ ಅಡುಗೆ ರೂಮನ್ನು ಮಾಡೋದು ಹೋಗಿ ಬೆಡ್ರೂಮ್ ಮಾಡಿದ್ದಾರೆ ಚಿಕ್ಕದಾಗಿ. ಆಗ್ನೇಯದಲ್ಲಿ ಬೆಡ್ರೂಮ್ ಬರುವ ಹಾಗಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಹೊರಗಡೆ ಕೂತ್ಕೊಳ್ಳಿಕ್ಕೆ ಆಗ್ನೇಯ ದಕ್ಷಿಣ ನೈಋತ್ಯದ ಭಾಗದಲ್ಲಿ ಗ್ಯಾಲರಿಯನ್ನು ಬಿಟ್ಟಿದ್ದಾರೆ. ಅಂದರೆ ಆ ಭಾಗದಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ವೆಯ್ಟ್ ಕಡಿಮೆ ಆಗಿದೆ. ಆ ಥರ ಹಾಲ್ ಟೈಪಲ್ಲಿ ಔಟ್ಸೈಡಲ್ಲಿ ಗ್ಯಾಲರಿಯನ್ನು ಮಾಡಿ ಬಿಟ್ಟಿದ್ದಾರೆ. ಆಮೇಲೆ ಈ ಅಡುಗೆ ಮನೆ ಎದುರಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಮಾಡಿದ್ದಾರೆ. ಅದರ ಬಾಗಿಲು ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿತ್ತು. ಮತ್ತು ಆ ಮಾಸ್ಟರ್ ಬೆಡ್ರೂಮ್ ಏನಿದೆ ಅದು ತುಂಬ ಚಿಕ್ಕದಾಗಿದೆ. ಅನಂತರ ಈ ಬಾಲ್ಕನಿ ಗ್ಯಾಪ್ ಯಾವ ರೀತಿ ಬಿಟ್ಟಿದ್ದಾರೆ ಅಂದರೆ ಈ ಬೆಡ್ರೂಮ್ ಆದ ಮೇಲೆ ವಾಯುವ್ಯ ಪಶ್ಚಿಮ ಈ ಭಾಗದ ಕಡೆ ಪೂರ್ತಿ ಪ್ಯಾಸೇಜ್, ಓಪನ್ ಪ್ಯಾಸೇಜ್ ಮಾಡಿ ಬಾಲ್ಕನಿಯನ್ನು ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿ ವೆಯ್ಟ್ ಇಲ್ಲ. ಇಲ್ಲಿ ಈಶಾನ್ಯದಲ್ಲಿ ಮೇಲ್ಗಡೆ ಬೆಡ್ರೂಮ್ ಮಾಡಿರೋದು ತಪ್ಪು, ಆಗ್ನೇಯದಲ್ಲೂ ಬೆಡ್ರೂಮ್ ಮಾಡೋಂಗಿಲ್ಲ, ಅದು ವಾಸ್ತು ಪ್ರಕಾರ ತಪ್ಪಾಗ್ತದೆ. ಮತ್ತು ದಕ್ಷಿಣ ಆಗ್ನೇಯ ನೈಋತ್ಯದ ಕಡೆ ಔಟ್ಸೈಡ್ ಗ್ಯಾಲರಿ ಕೂತ್ಕೊಂಡು ಮಾತಾಡುವಂಥ ಗ್ಯಾಲರಿ ಮಾಡಿರೋದು ತಪ್ಪು.
ಸ್ಟೇರ್ ಕೇಸ್ ಚಿಕ್ಕದಾಗಿರೋದು ಸಹ ತಪ್ಪು ಆಗ್ತದೆ. ಮುಖ್ಯ ಬಾಗಿಲ ಎದುರಿಗೆ ಗೋಡೆ ಬಂದಿರೋದು ಸಹ ತಪ್ಪು ಆಗ್ತದೆ. ಅಂದರೆ ವಾಸ್ತು ಪ್ರಕಾರ ಹೊರಗಡೆಯಿಂದ ನೋಡುವಾಗ ವಾಸ್ತು ಇದೇನೋ ರೀತಿಯಲ್ಲಿ ಕಾಣ್ತದೆ. ಆ ಮನೆಯ ಒಳಗಡೆ ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ತುಂಬ ತಪ್ಪುಗಳು ತುಂಬ ನೆಗೆಟಿವನ್ನು ಕ್ರಿಯೇಟ್ ಮಾಡಿ ಸಮಸ್ಯೆಯನ್ನು ಮಾಡ್ತವೆ. ಹಾಗಾಗಿ ಆ ಮನೆಯನ್ನು ಯಾರು ನಾವು ತೆಗೆದುಕೋಬೇಕು ಅಂತೇಳಿ ನನ್ನನ್ನು ಕರ್ಕೊಂಡೋಗಿದ್ರು, ಅವ್ರಿಗೆ ಆ ಮನೆಯ ಸಮಸ್ಯೆಗಳ ಬಗ್ಗೆ ವಿಚಾರವನ್ನು ತಿಳಿಸಿದೆ. ಅವ್ರಿಗೂ ಸಹ ವಾಸ್ತುವಿನ ವಿಚಾರ ಸಾಕಷ್ಟು ಗೊತ್ತಿತ್ತು. ಅವರು ಸಹ ಹೌದು ತುಂಬ ನೆಗೆಟಿವಿಟಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಡಿಸಿಷನ್ಗೆ ಬಂದರು. ಅಂದರೆ ಯಾವುದೇ ಮನೆ ತೆಗೆದುಕೋಬೇಕಾದ್ರೆ, ಸ್ಥಳ ತೆಗೆದುಕೋಬೇಕಾದ್ರೆ ಅದನ್ನು ಮುಂಚಿತವಾಗಿ ವಾಸ್ತು ಪ್ರಕಾರ ಪರಿಶೀಲನೆ ಮಾಡಿ ತೆಗೆದುಕೊಂಬೋದು ಭಾಳ ಉತ್ತಮ. ಈ ಮನೆಗೆ ಪ್ಲಸ್ ಪಾಯಿಂಟ್ ಇದ್ದದ್ದು ಉತ್ತರ ಈಶಾನ್ಯದ ರೋಡು ಪ್ಲಸ್ ಪಾಯಿಂಟ್ ಆಗಿತ್ತು. ಹಾಗಾಗಿ ಅವರಿಗೆ ಸಲಹೆಯನ್ನು ನೀಡಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.